ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಥಂಬ್ನೇಲ್ ನೋಡಿದ್ದೀರಾ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ಇವಾಗ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀರೋ, ಸೊ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಜರ್ನಿನ ನಾನು ಹೇಗೆ ಸ್ಟಾಪ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬ್ರೆಸ್ಟ್ ಫೀಡ್ ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಅವಾಗ ಯಾರು ಕೂಡ ನಿಮಗೆ ಹೇಳಿರಲ್ಲ, ನೀವೀಗ ಎಷ್ಟು ಖುಷಿಯಿಂದ ಕೊಡಿಸ್ತಾ ಇದ್ದೀರಲ್ಲ, ಬಿಡಿಸಬೇಕಾದ್ರೆ ಅಷ್ಟೇ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಜರ್ನಿಯಲ್ಲಿ ನನಗೆ ತುಂಬ ಖುಷಿ ಆಯಿತು. ಹಾಲು ಬರ್ತಾ ಇದೆ, ಹಾಲು ಕುಡಿತಾಳೆ, ನನ್ನ ಮಗಳು ಚೆನ್ನಾಗಿ ಕುಡಿತಿದ್ದಾಳೆ ಅಂತ ಅಂದ್ಬಿಟ್ಟು, ಹಾಲು ಕೂಡ ತುಂಬ ಚೆನ್ನಾಗಿ ಫ್ಲೋ ಇದೆ ಅಂತ ಹೇಳಿಬಿಟ್ಟು. ಬಟ್ ಯಾವಾಗ ಬಿಡಿಸಬೇಕಂತ ಅಂದ್ಬಿಟ್ಟು ಟೈಮಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಒಂದೇ ಮಾತು ಅನಿಸಿದ್ದು ಅಂದರೆ, ಈ ವಿಷಯ ಯಾರೂ ನನಗೆ ಹೇಳೇ ಇಲ್ಲ. ಯಾವಾಗ ಇವತ್ತಿಷ್ಟು ಖುಷಿಯಾಗಿ ಕುಡಿಸ್ತಿದ್ದೆ ಇವತ್ತು ನಿನ್ನ ಹಾಲು, ಬಟ್ ಬಿಡಿಸಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಹಾಲು ಬಿಡಿಸೋಕ್ಕೆ ನಾನು ಟ್ರೈ ಮಾಡ್ತಿದ್ದಾಗ ಒಂದೇ ಅನಿಸಿದ್ದು, ಯಾರು ನನಗಿದು ಹೇಳಿಲ್ವಲ್ಲ, ನನಗೆ ಇಷ್ಟು ಪಾಪ ಅವಳಿಗೆ ನಾನು ಈ ಹ್ಯಾಬಿಟ್ನ ನಾನು ಬೆಳೆಸ್ಬಿಟ್ಟಿದ್ದೀವಿ. ಹುಟ್ಟಾಗಿಂದನೇ ಅವಳಿಗೆ ಈ ಹ್ಯಾಬಿಟ್ ನಾವು ಬೆಳೆಸಿದ್ದೀವಿ. ಈಗ ಅವಳಿಗೆ ಹಾಲು ಕುಡಿಬೇಡಪ್ಪ, ಬೇಡ ಅಂತ ಹೇಳಿಬಿಟ್ಟು ನಾನು ಹೇಗೆ ಆ ಹ್ಯಾಬಿಟ್ನ ಅವಳಿಗೆ ಸ್ಟಾಪ್ ಮಾಡಲಿ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಕಣ್ಣೀರು ಕೂಡ ಹಾಕಿದ್ದೀನಿ. ಬಟ್ ಏನಾದರೂ ಒಂದು ಮಾಡಿಬಿಟ್ಟು ನಿಲ್ಲಿಸಲೇಬೇಕಲ್ವ, ಇವತ್ತಿಲ್ಲ ಅಂದರೂ ನಾಳೆ ನಾನು ನಿಲ್ಲಿಸಲೇಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಬೇಕಾಗಿತ್ತು. ಸೊ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದು. ಫೆಬ್ರವರಿಯಿಂದ ಮೆಂಟಲಿ ನಾನು 5ಗೆ ಹಾಲು ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಮೆಂಟಲಿ ನಾನು ಪ್ರಿಪೇರ್ ಆಗೋ ಅಷ್ಟರಲ್ಲಿ ಮೇ ಬಂದ್ಬಿಟ್ಟಿತ್ತು. ಏಪ್ರಿಲಲ್ಲಿ ನಾನು ಸ್ಟಾಪ್ ಮಾಡಿದೆ. ಸೊ ಅವಾಗ 5ಗೆ ನಾನು ಫೀಡ್ ಮಾಡಿರೋದು 1 year 9 months ನಾನು ಅವಳಿಗೆ ಫೀಡ್ ಮಾಡಿದ್ದೀನಿ. ಹ್ಯಾಪಿಯಾಗಿ ಖುಷಿಯಾಗಿ ಫೀಡ್ ಮಾಡಿದ್ದೀನಿ. ಸೊ ಮಿಲ್ಕ್ ಫ್ಲೋನು ಕೂಡ ತುಂಬ ಚೆನ್ನಾಗಿತ್ತು. ನಾನೇನು ಆ ಥರ ಈ ಪೌಡರ್ ಯಾವುದೂ ಕೂಡ ಕುಡ್ದಿಲ್ಲ. ತುಂಬ ಚೆನ್ನಾಗಿ ಮನೇಲೇ ಫುಡ್ಡನ್ನು ತಗೊಂಡು ನಾನು ಹೆಲ್ದಿಯಾಗಿ ಇದ್ದೀನಿ. ಸೊ ಬನ್ನಿ ತಡ ಮಾಡಿದೆ ನಾನು ಹೇಗೆ ಬಿಡಿಸ್ದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟು ಎಲ್ಲರೂ ಹೇಳ್ದಂಗೆ ನಾನು ಕೂಡ ಬೇವಿನ ಸೊಪ್ಪು, ಬೇವಿನ ಎಲೆ ಎಲ್ಲದೂ ಕೂಡ ಟ್ರೈ ಮಾಡಿದೆ. ಇದು ಯಾವುದೂ ವರ್ಕ್ ಆಗಿಲ್ಲ. ನಿಜ ಹೇಳ್ತೀನಿ, ಇದು ಯಾವುದು ಕೂಡ ವರ್ಕ್ ಆಗಿಲ್ಲ. ನಾನು ಹೇಗೆ ಅವಳಿಗೆ ಮುಂದೆನೇ ತೋರಿಸ್ಬಿಟ್ಟು, ಇದು ನೀಮ್ ಪೌಡರು, ಆವಾಗಲೇ ಯುಗಾದಿ ಆಗಿತ್ತು. ಯುಗಾದಿ ಆದಾಗ ಬೇವಿನ ಎಲೆ ಎಲ್ಲ ಇತ್ತು. ಸೊ ಒಣಗಿಸಿ ಪೌಡ್ರ್ ಮಾಡಿ ನಾನು ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾನು ನಿಪ್ಪಲ್ ಮೇಲೆ ಹಚ್ಕೊಂಡಿದ್ದ ತಕ್ಷಣ 5ಗೆ ಯಾವಾಗ ಫೀಡ್ ಮಾಡೋಕ್ಕೆ ಬಂದು ಅವಾಗ ಫೀಡ್ ಮಾಡಿದಾಗ ನಾನು ಸ್ವಲ್ಪ ಹಚ್ಕೊಂಡು ಇಟ್ಟೆ. ಬಟ್ ಎಲ್ಲ ನೆಕ್ಬಿಟ್ಟು ಅವಳು ಹಾಲು ಮತ್ತೆ ಕುಡಿದು. ನನಗೆ ಒಂದು ಸತಿ ಅಂತೂ ನನಗೆ ಸ್ಮೆಲ್ಲಲ್ಲಿ ಕಹಿ ಅನ್ನಿಸ್ತಿದೆ. ಇವಳು ಬಾಯಲ್ಲಿ ಇಟ್ಕೊಂಡಾಗ ಇವಳಿಗೆ ಕಹಿ ಅನ್ನಿಸ್ಲಿಲ್ವಪ್ಪ ಅಂತ ಅಂದ್ಬಿಟ್ಟು ನನಗೆ ಒಂದೇ ಸತಿ ಶಾಕ್ ಆಯಿತು. 2-3 ಸತಿ ಆ ಥರ ಹಚ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ಬಟ್ ಅವ್ಳು ಯಾವುದೂ ಕೂಡ ಇದು ಮಾಡಿಲ್ಲ, ಕೇರೆ ಮಾಡಿಲ್ಲ. ನೆಕ್ಬಿಟ್ಟು ಚೆನ್ನಾಗಿ ಫೀಡ್ನ ಅವಳು ತೊಗೊಳ್ತಾ ಇದ್ಲು. ಅವಾಗ ನನಗೆ ಅನಿಸ್ತು, ಮೇ ಬಿ ನಾನು ಆಗ್ಲಕಾಯಿ ಜಾಸ್ತಿ ತಿಂದಿದ್ದೀನಿ ಅನ್ಸುತ್ತೆ, ಅದಕ್ಕೆ ಇವಳು ಹಾಲು ಬಿಡ್ತಾ ಇಲ್ಲ ಅಂತ. ಸೊ ಅದು ಫೇಲ್ ಆಯಿತು. ಮೇ ಬಿ ನೀಮ್ ಆಯಿಲು ಸ್ವಲ್ಪ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನೀಮ್ ಆಯಿಲ್ ಕೂಡ ನಾವು ತರಿಸಿದ್ವಿ. ನೀಮ್ ಆಯಿಲು ಕೂಡ ನಾವು ಹಚ್ಚಿದ್ವಿ. ಬಟ್ ಅದು ಕೂಡ ವರ್ಕ್ ಆಗಲಿಲ್ಲ. ಅದನ್ನು ಕೂಡ ಕ್ಲೀನಾಗಿ ನೆಕ್ಕೊಂಡ್ಬಿಟ್ಟು ಮತ್ತೆ ಇದು ಮಾಡಿದ್ವಿ. ಸೊ ನೀಮ್ ಆಯಿಲಲ್ಲಿ ಮತ್ತೆ ನಾವು ಮೆಂತೆನೂ ಕೂಡ ಕುಟ್ಟಿ, ಅದು 2 ಕಹಿ ಇರುತ್ತಲ್ಲ ಅಂತ ಹೇಳಿ 2 ಕೂಡ ಪೇಸ್ಟ್ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡಿ ನೋಡಿದ್ವಿ. ಬಟ್ ಅದು ಯಾವುದೂ ಕೂಡ ವರ್ಕ್ ಆಗಿಲ್ಲ. ಸೊ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತಿದ್ದು, ಏನಪ್ಪ ನಾನು ಏನು ಮಾಡಲಿ, ನಾನು ಹೇಗಪ್ಪ ಹಾಲು ಬಿಡಿಸೋದು ಅಂತ ಅಂದ್ಬಿಟ್ಟು. ಸೊ ನಾನು ಆ ಜರ್ನಿನ ನಾನು ಸ್ಟಾರ್ಟ್ ಮಾಡಿದಾಗ ಹಾಲು ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು, ಸೊ 5ಗೆ ಡೇಯಲ್ಲಿ ನಾನು ಸ್ವಲ್ಪ ಕಮ್ಮಿ ಫೀಡ್ ಮಾಡ್ತಾ ಇದ್ದೆ. ಅವಳಿಗೆ ಚೆನ್ನಾಗಿ ತಿನ್ನಿಸ್ತಿದ್ದೆ. ಅವಳು ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ಲು. ಈಗಲೂ ಕೂಡ ಚೆನ್ನಾಗಿ ಮಾಡ್ತಾಳೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಬಟ್ ಹೇಗಪ್ಪ ಬಿಡಿಸೋದು, ಡೇಯಲ್ಲಿ ಸ್ವಲ್ಪ ಕಮ್ಮಿ ಮಾಡಿದೆ. ನೈಟಲ್ಲಿ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು ಅವಳು. ನನಗೆ ಬೇಕು ಹಾಲು ಬೇಕು ಹ್ಞೂ ಅಂತ ಅಂದ್ಬಿಟ್ಟು ಒಂದು 2 days ಅಂತೂ ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ರಾತ್ರಿ 3 ಗಂಟೆಗೆ 2 ಗಂಟೆಗೆಲ್ಲ ಜೋರಾಗಿ ನಮ್ಮ ಆಯುಧಿ ಅಳಬೇಕಾದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಅಳ್ತಾಳೆ. 4 ಮನೆ ಕೇಳೋ ಥರ ಅಳ್ತಾಳೆ. ಆ ಥರ ಅಳಬೇಕಾದ್ರೆ ನಾನು ಏನು ಮಾಡ್ತಿದ್ದೆ, ನಾನು ಮತ್ತೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪಾಪ ನನ್ನ ಕಡೆಯಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ಹೇಳಿ ಮತ್ತೆ ಒಂದು 2-3 days ನಾನು ನಿಧಾನಕ್ಕೆ ಯೋಚನೆ ಮಾಡಿದೆ. ನೀನು ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದೆಯೋ ಇಲ್ಲೋ ಅಂತ ನನಗೆ ನಾನು ಕ್ವಶನ್ ಹಾಕ್ಕೊಂಡೆ. ನೀನು ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀನು ಎಲ್ಲ ರೀತಿಯೂ ನೀನು ಟ್ರೈ ಮಾಡಲೇಬೇಕು, ಏನಾದರೂ ಒಂದು ಗಟ್ಟಿ ಒಂದು ಡಿಸಿಷನ್ ಮಾಡಲೇಬೇಕು ಅಂತ ಹೇಳಿ. ಸೊ ಒಂದು 2-3 days ನಾನು ತೊಗೊಂಡು ನಿಧಾನವಾಗಿ ಸೈಲೆಂಟಾಗಿ ಕುತ್ಕೊಂಡು ನಾನು ಯೋಚನೆ ಮಾಡಿದೆ, ಏನು ಮಾಡಲಿ ಇವಳು ಅವಳ ಹತ್ರ ಪರವಾಗಿಲ್ಲ, ಒದ್ದಾಡಿದ್ರೂ ಪರವಾಗಿಲ್ಲ, ನಾನು ಒಂದು ಫೈನಲ್ ಆಗಿ ಒಂದು ಡಿಸಿಷನ್ ಮಾಡಬೇಕು, ತೊಗೊಬೇಕು, ಹಾಲು ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು
ಆವಾಗ ನಾನು ಏನು ಮಾಡಿದೆ ಅಂದರೆ ಒಂದು ಐಡಿಯಾ ಹೊಡಿತು. ನನಗೆ ಗಾಯ ಆಗಿದೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಆಯ್ಜಿಗೆ ಅಂತ ಹೇಳಿಬಿಟ್ಟು ಏನು ಮಾಡಿದೆ, ಮೆಂಟಲಿ ನಾನು ರೆಡಿ ಆದೆ. ಇಲ್ಲ, ನಾನು ಏನೇ ಆದರೂ ಆಯ್ದು ಹತ್ರೂ ಪರವಾಗಿಲ್ಲ, ಅವಳು ಎಷ್ಟೇ ಒದ್ದಾಡಿದ್ರು, ಊಟ ಬಿಟ್ಟರು ಪರವಾಗಿಲ್ಲ, ಜ್ವರ ಬಂದರೂ ಪರವಾಗಿಲ್ಲ, ನಾನು ಬಿಡಿಸ್ತೀನಿ ಅಂತ ನನಗೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಸಾಕು, ಇಷ್ಟು ದಿನ ಬ್ರೆಸ್ಟ್ ಫೀಡ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿಸಿದ್ಯಾ, ಹಾಗೆ ಹಿಂಗೆ ಅಂತ ಹೇಳಿ. ಸೊ ದೇವರ ಅಂಬೆಮ್ಮಗೆ ಚಾಮುಂಡೇಶ್ವರಿ ಬೇಡ್ಕೊಂಡೆ, ತಾಯಿ ಪ್ಲೀಸ್ ಈ ಒಂದು ಕಷ್ಟವಾಗಿರೋ ಜರ್ನಿಯಲ್ಲಿ ಹಿಂಗಾದ್ರೂ ಪಾರ್ ಮಾಡಿ ದೇವರೇ ಅಂತ ಹೇಳಿಬಿಟ್ಟು ನಾನು ಗಾಡ್ ಹತ್ರ ಬೇಡ್ಕೊತಿದ್ದೆ. ಇಷ್ಟು ದಿನ ನಂಗೆ ಯಾವುದು ಕೂಡ ಕಷ್ಟ ಆಗಿಲ್ಲ ಆಯುಧಿಗೆ ಬೆಳೆಸಬೇಕಾದ್ರೆ. ಬಟ್ ಇದು ಒಂದು ಜರ್ನಿಲಿ ಯಾಕೋ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ಗಾಡ್ ಹೇಗಾದರೂ ಮಾಡಿ ನನಗೊಂದು ಐಡಿಯಾ ಕೊಡಿ, ಏನಾದರೂ ಒಂದು ಮ್ಯಾಜಿಕ್ ಮಾಡಿ ಅಂತ ಹೇಳಿಬಿಟ್ಟೆ. ಸೊ ಅಷ್ಟೆಲ್ಲ ನನ್ನ ಮೈಂಡಿಗೆ ಒಂದು ಐಡಿಯಾ ಬಂತು, ಅವಳಿಗೆ ಒಂದು ಸ್ಟೋರಿ ಮುಖಾಂತರ ಹೇಳೋಣ ಅಂತ. ಸೊ ನಾನು ಅವಳಿಗೆ ಹೇಳಿದೆ, ನೋಡು ಮಮ್ಮಿಗೆ ಇಲ್ಲಿ ಗಾಯ ಆಗಿದೆ, ಎರಡೂ ಕಡೆ ಗಾಯ ಆಗಿದೆ ಮಮ್ಮಿಗೆ, ನಾನು ಈ ಥರ ಪ್ಲಾಸ್ಟರ್ ಹಚ್ಕೊಂಡಿದ್ದೀನಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಯ್ದು ಹಾಗಿದೆ ಅಂತ ಅಂದ್ಬಿಟ್ಟು ಅವಾಗ ಐದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಹೌದಾ ಅಂತ ಅವಳಿಗೆ ತೋರಿಸ್ದೆ, ನೋಡಿ ಈ ಥರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟರ್ನ ನಾನು ಕ್ಲೀನಾಗಿ ಕಟ್ ಮಾಡಿ ಹಚ್ಬಿಟ್ಟು ಅವಳಿಗೆ ನೋಡಿ ಗಾಯ ಆಗಿದೆ ಪ್ರಭು, ಗಾಯ ಆಗಿದೆ. ಅವಳು ಮುಟ್ಟಿದಾಗ ಅಂತ. ಬಟ್ ಅವಳು ಆವಾಗಲೂ ಕೂಡ ಅವಳು ಟಚ್ ಮಾಡಿದಾಗ ಅವಳು ರ್ಯಾಪರ್ ಹೇಗೆ ತೆಗಿಯೋದು ಅಂತ ಅಂದ್ಬಿಟ್ಟು 2-3 ಸತಿ ಫಿಂಗರಿಂದ ಹಿಂಗೆಲ್ಲ ತೆಗ್ದಿದ್ದಾಳೆ. ಬಟ್ ಅವಳಿಗೆ ಬರಲಿಲ್ಲ. ಸೊ 2-3 ದಿನ ಅವಳಿಗೆ ಹಾಗೆ ಕಂಟಿನ್ಯೂಸ್ ಆಗಿ ಮಮ್ಮಿಗೆ ಗಾಯ ಆಗಿದೆ, ಪೇಯ್ನ್ ಆಗ್ತಿದೆ, ಅಳುತ್ತಿದ್ದಾರೆ ಮಮ್ಮಿ ಅಂತ ಅಂದ್ಬಿಟ್ಟು ಅಂದಾಗ ಆ ಪ್ಲಾಸ್ಟರ್ ನಿಜವಾಗ್ಲೂ ನನಗೆ ವರ್ಕ್ ಆಗಿದ್ದು. ಸೊ 2-3 ಡೇಸಲ್ಲಿ ಆಯುಧಿ ಹಾಲನ್ನು ಬಿಟ್ಲು. ಸೊ ಯಾರು ಕೂಡ ಕೇಳಿದ್ರು ದುಡ್ಡು ಕೇಸಾಯ ಅಂತ ಕೇಳಿದಾಗ ದುಡ್ಡು ಚೀತು ಗಂಧ ಮಮ್ಮಿಗೆ ಆಗಿದೆ, ಗಾಯ ಆಗಿದೆ ಅಂತ ಹೇಳಿಬಿಟ್ಟು ಅವಳು ಏನು ಮಾಡಿದ್ಲು, ಬೆಸ್ಟ್ ಫೀಡನ್ನು ಬಿಟ್ಲು. ನಿಜವಾಗ್ಲೂ ಆ ಜರ್ನಿ ನನಗೆ ಈಗಲೂ ಕೂಡ ನೆನಪು ಮಾಡಿಕೊಂಡ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಅಷ್ಟು ಚಿಕ್ಕ ಮಗುಗೆ ನಾವೇ ಒಂದು ಹ್ಯಾಬಿಟ್ ಬೆಳೆಸಿರ್ತೀವಿ. ಬಟ್ ಆ ಹ್ಯಾಬಿಟ್ನ ನಾವು ಬಿಡಿಸೋಬೇಕಾದ್ರೆ ನಾವು ಇಷ್ಟೆಲ್ಲ ಸುಳ್ಳು ಹೇಳ್ತೀವಿ, ಇಷ್ಟೆಲ್ಲ ಸರ್ಕಸ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನಿಸ್ತು. ಬಟ್ ನಿಜವಾಗ್ಲೂ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಬಿಟ್ಟಂದರೆ, ಯಾರೋ ಹೇಳ್ತಾರೆ ಬಿಟ್ಬಿಡು, 1 ವರ್ಷದಲ್ಲೇ ಬಿಡಿಸ್ಬಿಡಿ, 2 ಇಯರ್ಸ್ವರೆಗೆ ಕುಡಿಸಿ, ನಾವೆಲ್ಲ ಕುಡಿಸಿಲ್ವಾ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಈ ಡಿಸಿಷನ್ ನಿಮ್ದಾಗಿರ್ಬೇಕು. ನೀವು ಬಿಡಬೇಕು ಅಂತ ಅಂದ್ಬಿಟ್ಟು ಬಿಡಿಸ್ಬೇಕು ಅಂತ ಅಂದ್ಕೊಂಡಿರೋದು ನಿಮ್ಮ ಡಿಸಿಷನ್ ಆಗಿದೆ. ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವಿವತ್ತು ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಮಾಡಿಸಿರ್ತೀರ, ನಾವು 1 ವರ್ಷದಲ್ಲಿ ಬಿಡಿಸಿದ್ವಿ, ನಾವು 2.5 ವರ್ಷ ಕುಡಿಸಿದ್ವಿ ಅಂತ. ಬಟ್ ಆ ಜರ್ನಿಯಲ್ಲಿ ನಿಜವಾಗ್ಲೂ ಸಫರ್ ಆಗೋರು, ಮತ್ತು ಎಲ್ಲೇ ಹೋದರೂ ನಿಮಗೊಂದು ಕುಡಿಸ್ಬೇಕು ಅನ್ನೋದೊಂದು ಇದಿರುತ್ತೆ ಅಲ್ವಾ. ಸೊ ಆ ಜರ್ನಿನ ನಾವು ಏನು ಅಂದರೆ ದುಃಖಗಳು ಕಷ್ಟಗಳು ನಾವು ಅನುಭವಿಸಿರ್ತೀವಿ, ಅದು ನಮಗೆ ಗೊತ್ತು ಅಷ್ಟೇ. ಸೊ ಕೆಲವೊಬ್ಬರಿಗೆ ಪಾಪ ಕೆಲಸಕ್ಕೆ ಹೋಗೋದಿರುತ್ತೆ, ಕೆಲವೊಬ್ಬರಿಗೆ ಪಾಪ ಮನೇಲಿ ಮಗು ಬೇರೆಯವ್ರು ನೋಡ್ಕೊಳ್ಳೋದಂತ ಇರುತ್ತೆ. ಸೊ ಅವರು ಕೂಡ ಪಂಪ್ ಮಾಡಿ ಕೊಟ್ಟು ಹೋಗ್ತಿರ್ತಾರೆ. ಸೊ ಒಬ್ರೊಬ್ರ ಜರ್ನಿ ಒಂದೊಂದು ಥರ ಇರುತ್ತೆ. ಸೊ ಜರ್ನಿ ನಿಮ್ದಾಗಿರುತ್ತೆ, ಚಾಯ್ಸು ಕೂಡ ನಿಮ್ದಾಗಿರುತ್ತೆ. ಸೊ ಓಕೆನಾ. ಸೊ ನನಗೆ ನೀವು ಕೇಳೋದಾಗಿದ್ರೆ ಬೇರೆಯವರೆಲ್ಲ ಸಜೆಷನ್ ಕೊಟ್ಟರು, ಬೇರೆಯವ್ರ ಮನೆಗೆ ಬಿಟ್ಬಿಡು, ಹಂಗೆ ಅಲ್ಲಿ ನಮ್ಮ ಮನೆ ಕರ್ಕೊಬಂದ್ಬಿಡು, ಹಾಗೆ ಹೇಗೆ. ಬಟ್ ಅದು ಯಾವುದೂ ಮಾಡಿಲ್ಲ. ಯಾಕಂದರೆ ಬೇರೆಯವ್ರ ಮನೆಗೆ ಬಿಡೋದು ಒಂದು ಸೇಫು ಅಲ್ಲ. ಇನ್ನೊಂದು, ಬೇರೆಯವ್ರ ಮನೆಗೆ ಬಿಟ್ಟಾಗ ರಾತ್ರಿ ಆ ಮಗು ಅತ್ತಾಗ ಅವ್ರಿಗೆ ನನ್ನ ಮಗುಗೆ ಏನು ಅನ್ಸುತ್ತೆ, ಇಷ್ಟು ದಿನ ನಮ್ಮಮ್ಮ ನನ್ನ ಜೊತೆಗೆ ಇಟ್ಕೊಂಡಿದ್ರು, ಇವತ್ತು ಯಾರೋ ಬೇರೆಯವ್ರ ಮನೆಗೆ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆ ಮನಸ್ಸಿಗೆ ಎಷ್ಟು ನೋವಾಗಬೇಡ ಅಲ್ವಾ. ಸೊ ನಾನು ತುಂಬ ಚೆನ್ನಾಗಿ ಈ ಥರನೇ ನನಗೆ ಇದು ಕೊಟ್ಟಿದ್ದು, ರಾತ್ರಿ ಬೇಕಿದ್ರೆ ಬಾಟಲಲ್ಲಿ ಹಾಲು ಹಾಕಿ ಕುಡಿಸೋ ಅಭ್ಯಾಸ ಮಾಡು ಅಂತ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸತಿ ನಾವು ಬಾಟಲ್ ಅಭ್ಯಾಸ ಮಾಡಿಸಿದ್ವಿ ಅಂತಂದರೆ ಆ ಮಗು ಬಿಡತ್ತಾ? ಅದು ಬಿಡ್ಸೋಕೆ ಇನ್ನೊಂದು ದಿನ ನಾವು ಸರ್ಕಸ್ ಮಾಡಲೇಬೇಕು. ಸೊ ಯಾವಾಗ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಬರುತ್ತೆ ಹಲ್ಲು ಬರುತ್ತೆ. ಸೊ ರಾತ್ರಿ 2-3 ಇಯರ್ಸ್ವರೆಗೆ ಬ್ರಿಪ್ಪಲ್ಲಿ ಇಟ್ಕೊಂಡೆ ಹಾಲು ಕುಡಿತಿದೆ ಅಂತ ಅಂದ್ಬಿಟ್ಟು ಅಂದಾಗ ಅವ್ರಿಗೆ ಕ್ಯಾವಿಟೀಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ಕೂಡ ಯೋಚನೆ ಮಾಡಿದೆ. ನಾನು ರಾತ್ರಿ ಬಾಟಲ್ ಫೀಡಿಂಗು ಕೂಡ ಕೊಡಲಿಲ್ಲ. ಸೊ 1 ಡೇ 2 ಡೇ ಇಟ್ಕೊಂಡಿದ್ದೆ ಅವಳು ಕುಡಿತಾಳೆ ಅಂತ, ಬಟ್ ಅದು ಕೂಡ ಅವಳು ಮುಟ್ಟಿಲ್ಲ. ಸೊ ಹ್ಯಾಪಿಯಾಗಿ ಅವಳು ಬ್ರೆಸ್ಟ್ ಫೀಡ್ನ ಅವಳು ಬಿಟ್ಲು. ನಿಜವಾಗ್ಲೂ ನನಗೂ ಕೂಡ ಖುಷಿ ಆಯಿತು ಬಿಟ್ಟಿದ್ದು. ನಿಮಗೆ ಇನ್ನೇನಾದರೂ ಸಜೆಷನ್ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ಕೇಳಿ. ನನ್ನ ಮಗಳು ಇವಾಗ ಆಗಸ್ಟಲ್ಲಿ 2 ಇಯರ್ಸಿಗೆ ಆಗಕ್ಕೆ ಹೋಗ್ತಾಳೆ. ನಿಮಗೆ ಯಾವುದೇ ರೀತಿ ಏನಾದರೂ ಹೆಲ್ಪ್ ಅನ್ನೋದು ಇತ್ತು ಅಂತ ಅಂದ್ಬಿಟ್ಟು, ಅಂದರೆ ಮಗುಗೆ ಶೀತ ಆಗ್ತಿದೆ, ಕೆಮ್ಮು ಆಗ್ತಿದೆ, ಪದೇ ಜ್ವರ ಬೀಳ್ತಿದೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಟಿಪ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕೇಳಿ, ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಾನು ಈಸಿಯಾಗಿ ನಿಮಗೆ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯಾರೆಲ್ಲ ಬ್ರೆಸ್ಟ್ ಫೀಡ್
ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಲಾಟ್ಸ್ ಆಫ್ ಲವ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.